ಹರೆಯಡಲ ಮಾಲತಿ ಮೇಡಮ್ ಅವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಜಿಲ್ಲೆಯಲ್ಲಿ ಮೇ 5, 1944ರಲ್ಲಿ. ತಂದೆ ಗಣೇಶ ಕೃಷ್ಣ ಭಟ್ ಅವರು ಮತ್ತು ತಾಯಿ ಕಾವೇರಿಯವರು. ತಮ್ಮ ಪ್ರಾಥಮಿಕ ಶಿಕ್ಷಣ ಹವ್ಯಾಸವಿತ್ತು. ಆಗಿನ ಕರ್ಮವೀರ ವಾರ ಪತ್ರಿಕೆಯಲ್ಲಿ ಅವರು ಬರೀತಾ ಇದ್ರು, ಧಾರವಾಡದಲ್ಲಿದ್ದು ಕೊಂಡು ಹೋದ ಗೆಳತಿಯರು ಕೈಯಿಂದ ಕೈಗೆ ಬದಲಾಯಿಸ್ತಾ ಅದನ್ನ ಕಳೆದು ಹಾಕ್ಬಿಟ್ಟಿರುತ್ತೆ. ಇವರಿಗೆ ಎಷ್ಟು ಬೇಜಾರಾಯಿತು, ಎಷ್ಟು ದುಃಖ ಪಡ್ತಾರೆ ಅಂದ್ರೆ ನಾನು ಇನ್ಮೇಲೆ ಬರೆಯೋದೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಆದ್ರೆ ಸೃಜನಶೀಲ ಮನಸ್ಸು ಕೇಳಬೇಕಲ್ಲ, ಮತ್ತೆ ಬರವಣಿಗೆ ಆರಂಭವಾಗ್ತದೆ. PUC ಓದುತ್ತಿದ್ದಾಗ ಲೇಖನ ಪುಸ್ತಕಗಳು, ಸಣ್ಣ ಕಥಾ ಸಂಕಲನ, ನೇಪಾಳ ಯಾನ ಪ್ರವಾಸ ಕಥನ ಇವೆಲ್ಲವನ್ನು ಬರೆಯುತ್ತಿರುವಿರಿ. ಹಾಗೂ ನಿಮ್ಮ ಕುರಿತು ಶ್ರೀಮತಿ ಶೈಲಾ ಯು ಅವರು ಸಮನ್ವಯ ಸಾಧಕಿ AP ಮಾಲತಿ ಎನ್ನುವ ಪುಸ್ತಕವನ್ನು ಬರೆದಿರುತ್ತಾರೆ. ನಿಮ್ಮ ಸುಖದ ಹಾದಿ ಎನ್ನುವ ಚಿಂತನ ಕೃತಿ ಎನ್ನುವ ಕಾದಂಬರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪುರಸ್ಕಾರ ಮತ್ತು ತಮ್ಮಣ್ಣರಾವ್ ಅಮ್ಮಿನಭಾವಿ ಸ್ಮಾರಕ ಗ್ರಂಥ ಪುರಸ್ಕಾರ, ಕಾಡು ಕರೆಯಿತು ಕಾದಂಬರಿಗೆ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪುರಸ್ಕಾರ, ಮಂದಾರ, ತಿರುಗಿದ ಚಕ್ರ, ವಕ್ರರೇಖೆ ಕಾದಂಬರಿಗಳಿಗೆ ವನಿತಾ ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಪಡೆದಿರುತ್ತೀರಿ. ಸಾಹಿತಿಗಳಿಗೆ ಬಹುಮಾನಗಳನ್ನು ಪಡೆದಿರುತ್ತೀರಿ. ಸಂಜೆ ಬಿಸಿಲು ಸಣ್ಣ ಕಥೆಗೆ ಪ್ರಶಸ್ತಿ, ಕೋದಂಡ ರಾಮಸ್ವಾಮಿ ದೇವಸ್ಥಾನದಿಂದ ಪುತ್ತೂರಿನ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಪ್ರಥಮ ಸಮ್ಮೇಳನದಲ್ಲಿ ತಮ್ಮ ತಾಯಿಯವರ ಹೆಸರಿನಲ್ಲಿ ಕೊಡಲ್ಪಡುವ ಸಾವಿತ್ರಮ್ಮ ಅಪ್ಪಯ್ಯ ಪ್ರಶಸ್ತಿಗೆ ಭಾಜನರಾಗಿರುತ್ತೀರಿ. ನೀವು ಶತಾಯುಷಿಗಳಾಗಿ ಇನ್ನೂ ಹೆಚ್ಚಿನ ಸಾಹಿತ್ಯ ಸೇವೆ ಮಾಡುವಂತಾಗಲೆಂದು ಆಶಿಸುತ್ತಾ ಶ್ರೀಮತಿ AP ಮಾಲತಿ ನಿಮಗೆ ವೈಯಕ್ತಿಕವಾಗಿ ಹಾಗೂ ಲೇಖಿದ್ದೇವೆ. ಧನ್ಯವಾದಗಳು. ಪ್ರೀತಿ, ಆ ವಿಶ್ವಾಸ ನನಗೆ ನಿರೀಕ್ಷಿತ ಮಟ್ಟಕ್ಕಿಂತ ಇಲ್ಲ ಮೇಡಮ್. ನೀವು ಅದಕ್ಕೆ ಅರ್ಹರು. ಇನ್ನು ಭಾವುಕವಾದ ಕ್ಷಣಗಳು, ಕವಿಗೇತಕ್ಕೆ ಬಹುಮಾನದ ಬವಣೆ, ರಸಿಕರ ಮೆಚ್ಚುಗೆ. ಕನ್ನಡ ಸಾಹಿತ್ಯ ಎಲ್ಲರಿಗೂ ತಿಳಿದು ಬರೋ ವಿಷಯ. ಕನ್ನಡ ಸಾಹಿತ್ಯದ ಹೆಸರು ಅಂತಾನೆ ಹೇಳಬಹುದು. ಇವರು ನಮ್ಮ ಇಂದಿನ, ಯಾಕಂದ್ರೆ ಇವರು ಲೇಖಕಿ, ವಿಮರ್ಶಕಿ, ಸ್ತ್ರೀಪರ ಚಿಂತಕಿ ಹಾಗೂ ಶಿಕ್ಷಣ ತಜ್ಞೆ. ಇವರು ತಮ್ಮ ಶೈಕ್ಷಣಿಕ 8 ಚಿನ್ನದ ಪದಕಗಳನ್ನ ಗೆದ್ದಿರುತ್ತಾರೆ. ಒಂದಲ್ಲ ಎರಡಲ್ಲ 8 ಚಿನ್ನದ ಪದಕಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿರುವಂತಹ ಗೆದ್ದವಳು. ಇನ್ನೊಬ್ಬರು ನಮ್ಮವರೇ ಆದ ಲೇಖಿಕಾ ಸಾಹಿತ್ಯ ವೇದಿಕೆಯ ಸಕ್ರಿಯ ಸದಸ್ಯೆ ಸ್ವರ್ಣಗೌರಿ ಕಳಸಾಪುರ್. ಕತೆ ತಪ್ಪೊಂದ ಎಲ್ಲರಿಗೂ ನಮಸ್ಕಾರ. ನೀವೇ ಈಗ ಅವರ ಮಾತಿನ ವೈಖರಿಯನ್ನ, ಸೃಜನಶೀಲ ಬರಹಗಾರರು ಅಲ್ಲದೆ ನಟರು ಕೂಡ ಹೌದು, ಈ ಮಾತನ್ನ ಹೇಳಬೇಕು. ಶ್ರೀಯುತರು ತಮ್ಮ ಇನ್ನೊಬ್ಬರು ನಮ್ಮವರೇ ಆದ ಲೇಖಿಕಾ ಸಾಹಿತ್ಯ ವೇದಿಕೆಯ ಸಕ್ರಿಯ ಸದಸ್ಯೆ ಸ್ವರ್ಣಗೌರಿ ಕಳಸಾಪುರ್. ಕತೆ ತಪ್ಪೊಂದ. ತುಂಬ ಖುಷಿಯಾಯಿತು, ಹೃದಯ ಸ್ಪರ್ಶಿಯಾಗಿತ್ತು. ನಾನೇನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಹೇಗೋ ಏನೋ ಅಂತ. ಬಹಳ ಚೆನ್ನಾಗಿ ಮಾಡಿದರು. ಅದರಲ್ಲೂ ಲೇಖಿಕಾ ಸಾಹಿತ್ಯ ವೇದಿಕೆಯ ಶೈಲಜಾ ಸುರೇಶ್ ಅವರಂತೂ ನನ್ನ ಮಗಳ ಹಾಗೆ ಆಗಿ ಹೋಗಿದ್ದಾರೆ. ಅವರ ಕಾರ್ಯಕ್ರಮವನ್ನು ನಾವು ಹಾಗೆ ನೋಡ್ತೇವೆ, ಮತ್ತು ಬ್ಲಾಗಲ್ಲೂ ಇದರಲ್ಲೇ ಅವರು ಅದಕ್ಕಿಂತಲೂ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಅಂಥೇಳಿ ಇದಕ್ಕೆ ಬಂದ ಮೇಲೆ ಗೊತ್ತಾಯಿತು. ಅವರಿಗೆ ಉತ್ತರ ಒಳ್ಳೆಯದಾಗಿದೆ ಅಂಥೇಳಿ ಶುಭ ಹಾರೈಸ್ತೀವಿ. ಲೇಖಿಕಾ ಸಾಹಿತ್ಯ ವೇದಿಕೆಯ ವತಿಯಿಂದ ನಾವು ವಾಣಿ ಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೂ ಸಾವಿತ್ರಮ್ಮ ಅಪ್ಪಯ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಹಾಗೆ ಒಂದು ವಾಣಿ ಕೌಟುಂಬಿಕ ಕಥಾ ಸ್ಪರ್ಧೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ ಲೇಖಿಕಾ ಸಾಹಿತ್ಯ ವೇದಿಕೆಯ ವತಿಯಿಂದ. ಇದು ನಿಜವಾಗ್ಲೂ ಸಂಚಾಲಕಿಯಾಗಿ ನನಗೆ ಬಹಳ ಹೆಮ್ಮೆ ತರುವಂಥ ವಿಷಯ. ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ BMಶ್ರೀ ಪ್ರತಿಷ್ಠಾನ ಸಹಯೋಗ ನೀಡ್ತಾ ಬಂದಿದೆ ಇಲ್ಲಿವರೆಗೂ. ಇದು ಕೂಡ ಒಂದು ಬಹಳ ಸಂತೋಷದ ವಿಷಯ. ನಮಗೆ ಭಾಳ ಖುಷಿಯಾಗುತ್ತೆ. ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಟೀಮ್,
ನನ್ನ ತಂಡ ಲೇಖಕ ಸಾಹಿತ್ಯ ಎಲ್ಲ ಗೆಳತಿಯರು ತಮ್ಮ ಎಫರ್ಟನ್ನು ಹಾಕ್ತಾ ಬರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ಈ ಮೂಲಕ ನನ್ನ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. BMC ಪ್ರತಿಷ್ಠಾನ ಮತ್ತು ಲೇಖಕ ಸಾಹಿತ್ಯ ವೇದಿಕೆ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದ್ದೀವಿ. ವಾಣಿಯ ಸ್ಮರಣೆ. ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಮರೆಯಲಾಗದ ಮಹಾನುಭಾವರು ಅಂತ ಒಂದು ಪಟ್ಟಿ ಹಾಕ್ಕೊಂಡ್ರೆ ಆ ಸಾಲಿನಲ್ಲಿ ಬಹುಮುಖವಾಗಿ ಕಾಣಿಸ್ತಕ್ಕಂಥವ್ರು ವಾಣಿಯವರು. ಕಥೆಗಾರ್ತಿಯಾಗಿ, ಕಾದಂಬರಿಕಾರ್ತಿಯಾಗಿ, ಅದಕ್ಕಿಂತ ಮುಖ್ಯವಾಗಿ ಸಂಸಾರದ ಚೌಕಟ್ಟಿನಲ್ಲಿ ಇದ್ದುಕೊಂಡು ತನ್ನ ಬದುಕಿನಲ್ಲಿ ಕಂಡುಂಡ ಅನುಭವಗಳನ್ನು ಸಮಾಜಕ್ಕೆ ತಲುಪಿಸುವ ಕೆಲಸವನ್ನು ಸಾಹಿತ್ಯದ ಮೂಲಕವಾಗಿ ಮಾಡಿದಂಥವು. ಆಮುಖೀನವಾಗಿ ಸಂಘರ್ಷಕ್ಕೆ ಯಾವತ್ತೂ ಎಡೆ ಕೊಡಬಾರದು, ಸಾಮರಸ್ಯವೇ ಬದುಕಿಗೆ ಪ್ರಧಾನ ಅಂಗ ಅನ್ನುವುದನ್ನು ಸಾಬೀತು ಮಾಡುವ ನೆಲೆಯಲ್ಲಿ ವಾಣಿಯವರ ಸಾಹಿತ್ಯ ಬಹಳ ಮುಖ್ಯವಾಗಿ ಹರಿದು ಬಂದಿದೆ. ಅವರ ಕಥೆಯಿಂದ ಕಾದಂಬರಿಗೆ ನೀವೇನಾದ್ರು ಪ್ರವೇಶ ಮಾಡಿದರೆ ಪ್ರತಿಯೊಂದು ಕಾದಂಬರಿಯು ಸಂಸಾರ ಎನ್ನುವುದು ಸಮರಸವಾಗಿದ್ದಾಗ ಮಾತ್ರವೇ, ಅದರ ಆಚೆಗೆ ಸಂಘರ್ಷಗಳು ಬದುಕನ್ನು ವಿಘಟಿಸ್ತವೆ ಹೊರತಾಗಿ ಹೊಂದಾಗಿಸುವ ಕೆಲಸವನ್ನು ಮಾಡೋದೇ ಇಲ್ಲ ಅನ್ನುವುದನ್ನು ಹೇಳ್ತಾ ಆ ಕಾಲಘಟ್ಟದ ಸಾಂಪ್ರದಾಯಿಕ ಬದುಕನ್ನು ತಮ್ಮ ಕಾದಂಬರಿಗಳ ಮೂಲಕ ಕಟ್ತಾ, ನಾನೀಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದಂತೆ ಸಾಹಿತ್ಯ ಅನ್ನುವುದು ಪರಿಸರದ ಕೂಸು. ಆ ಪರಿಸರಕ್ಕೆ ಒಪ್ಕೊಳ್ತಾ ಆ ಮುಖೇನವಾಗಿ ತನ್ನ ಅನುಭವಕ್ಕೆ ಏನು ಬರುತ್ತೋ ಅದನ್ನು ಸಾಹಿತ್ಯದಲ್ಲಿ ಕಟ್ಟುವ ಕೆಲಸವನ್ನು ಮಾಡ್ಕೊಂಡು ಬಂದು. ಆದರೆ ವಿಪರ್ಯಾಸ ಅಂದರೆ ಇಂಥ ಮಹತ್ವದ ಸಾಧಕಿ, ಲೇಖಕಿ ಕನ್ನಡ ಜಗತ್ತಿಗೆ ಪರಿಚಯ ಆಗಬೇಕಾಗಿದ್ದ ಮಟ್ಟದಲ್ಲಿ ಆಗಲಿಲ್ಲ ಅನ್ನುವಂಥ ಕೊರಗಿದೆ. ಆ ಸಂದರ್ಭದಲ್ಲಿ ಇನ್ನೊಂದನ್ನು ನೆನಪು ಮಾಡ್ಕೋಬೋದು, ಅನೇಕ ಲೇಖಕರು ಈ ನೆಲೆಯಲ್ಲೇ ಇದ್ದಾರೆ. ಆ ಕಾಣಲಾಗದ ಮರೆಯಲಾಗದ ಮಹಾನುಭಾವರುಗಳಲ್ಲಿ ಇಂಥ ವ್ಯಕ್ತಿತ್ವ ದೂರವಾಗೋದಕ್ಕೆ ಕಾರಣವೇ ಅವರು ಒಬ್ಬರು ಪಾಪ್ಯುಲರ್ ರೈಟರ್ ಅನ್ನುವ ಹೆಸರಿಗೆ ಹಣೆಪಟ್ಟಿಯನ್ನು ಕಟ್ಕೊಂಡ್ರು ಅನ್ನುವುದೇ ಇರಬೇಕೇನೋ ಅಂತ ನನಗಾದರೂ ಅನಿಸುತ್ತೆ. ಕಾರಣ ಏನಂದರೆ, ಯಾರೆಲ್ಲರನ್ನ ಪಾಪ್ಯುಲರ್ ರೈಟರ್ಸ್ ಅಂತ ಕರೆದ್ವಿ ಅವ್ರನ್ನೆಲ್ಲ ಜನಪ್ರಿಯ ಕಾದಂಬರಿಗಳು ಅಥವಾ ಕಥೆಗಳನ್ನು ಓದುವುದರ ಮೂಲಕವಾಗಿ ಓದಿಕೊಂಡು ಮರೆಮಾಚಿದ್ವಿ. ಆ ರೀತಿಯಲ್ಲಿಯೇ ಮರೆಯಾಗಿ ಉಳಿದ ಮಹತ್ವದ ಸಾಧಕಿ ವಾಣಿಯವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.